ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಅಂಡ್ ಕಿಚನ್. ಐ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ವ್ಲಾಗ್ ಇಲ್ಲ, ಬದಲಾಗಿ ನಾನು ಒಂದು ಹೋಮ್ ರೆಮಿಡಿನ ತಗೊಂಡ್ ಬಂದಿದ್ದೀನಿ. ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ, ತುಂಬಾ ಜನಕ್ಕೆ ಅಲ್ಲಿನ ತೊಂದರೆ ಇರುತ್ತೆ, ಉಳುಕಲ್ಲಿರುತ್ತೆ, ಹಾಗೆ ಹಳದಿ ಕಲರ್ ಅಲ್ಲಿರುತ್ತೆ, ಕಪ್ಪಾಗಿರುತ್ತೆ. ಸೊ ಅದಕ್ಕೆಲ್ಲ ಕೆಲವೊಂದಿಷ್ಟು ಕಾರಣಗಳಿರುತ್ತೆ. ಏನಂತ ಹೇಳಿದ್ರೆ, ಕೆಲವೊಂದಿಷ್ಟು ಜನ ತಂಬಾಕು ತಿಂತಾ ಇರ್ತಾರೆ, ಇನ್ನು ಕೆಲವು ಜನ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ. ಸೊ ಹಾಗೆ ಕೆಲವೊಂದ್ ಕಡೆ ನೀರಿನ ತೊಂದರೆ ಇರುತ್ತೆ, ಫ್ಲೋರಿಡ್ ಅಂಶ ಇರೋದ್ರಿಂದ ನೀರು ಹಲ್ಲುಗಳು ಹಳದಿ ಕಲರ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಅದೆಲ್ಲದಕ್ಕೂ ಒಂದು ಹೋಮ್ ರೆಮಿಡಿಯನ್ನ ನಾನು ತಗೊಂಡ್ಬಂದಿದ್ದೀನಿ. ವಾರದಲ್ಲಿ ಒಂದ್ಸಲ ಅದನ್ನ ನೀವು ಹಚ್ಚಿದ್ರೆ ಸಾಕು, ನಿಮ್ಮ ಹಲ್ಲು ಪಳಪಳ ಅಂತ ಹೊಳೆಯುತ್ತೆ ಅಂತಾನೆ ಹೇಳ್ಬಹುದು. ₹1 ಖರ್ಚಿಲ್ದೇನೆ ನಾವು ಆ ಹೋಮ್ ರೆಮಿಡಿನ ಮಾಡ್ಕೊಳ್ಬಹುದು. ಸೊ ಬನ್ನಿ ಯಾವ ರೀತಿ ಅದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಹೊಸಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಂಡ್ವರೆಗೂ ನೋಡಿ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಓಕೆನಾ? ಬನ್ನಿ ವಿಡಿಯೋನ ಶುರು ಮಾಡೋಣ. ಬೌಲ್ ತಗೊಂಡಿದ್ದೀನಿ, ನೋಡ್ಬೋದು. ಸೊ ಅದಕ್ಕೆ ಸುಮಾರು ಒಂದು 5 ರಿಂದ 6 ಚಿಟಿಕೆಯಷ್ಟು ಸಾಲ್ಟ್ ತಗೊಳ್ತಾ ಇದ್ದೀನಿ. ಸೊ ಇದು ಆಪ್ಷನಲ್ ಆಗಿರುತ್ತೆ, ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ, ಹಾಕ್ಲೇಬೇಕು ಅಂತ ಇಲ್ಲ. ಹಾಗೆ ಮಸ್ಟ್ ಅಂಡ್ ಶುಡ್ ಇದು. ಸೊ ಕೋಲ್ಗೇಟ್ ಪೇಸ್ಟನ್ನು ಬಳಸ್ತಾ ಇದ್ದೀನಿ, ಬೇರೆ ಯಾವುದನ್ನು ತಗೊಳ್ಬೇಡಿ, ಆದಷ್ಟು ಇದನ್ನೇ ಬಳಸಿ. ನೋಡಿ, ಇದು ಸ್ವಲ್ಪ ತಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಅಂದಾಜು ನೋಡಿಕೊಂಡು ನೀವು ತಗೊಳ್ಬಹುದು. ಬೇರೆ ಫ್ಲೇವರ್ ಇರೋದು ಅಷ್ಟು ಚೆನ್ನಾಗಿ ಅನ್ಸಲ್ಲ, ವರ್ಕ್ ಆಗಲ್ಲ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಒಂದು ಸಣ್ಣ ಹೋಳಿನಷ್ಟು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಬೇಕೇ ಬೇಕಾಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ತುಂಬಾ ಹಲ್ಲುಗಳು ಸೂಕ್ಷ್ಮ ಇರೋರು ಇದನ್ನ ವಾರದಲ್ಲಿ ಒಂದ್ಸಲ ಮಾಡಿ. ಓಕೆ, ಇದಿಷ್ಟನ್ನು ಚೆನ್ನಾಗಿ, ಇವಾಗ ಒಂದು ಕಾಲ್ ಬಂದಿತ್ತು, ಹಾಗಾಗಿ ನಾನು ವಿಡಿಯೋ ಮಾಡೋದನ್ನ ಹೋಲ್ಡ್ ಇಟ್ಟಿದ್ದೆ. ಸೊ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ನೋಡಿ, ರೆಡಿ ಆಯ್ತು ಪೇಸ್ಟ್. ಇವಾಗ ಆಲ್ರೆಡಿ ಬೆಳಿಗ್ಗೆ ಬ್ರಷ್ ಮಾಡಿದ್ದೀನಿ, ಸೊ ನಿಮ್ಗೋಸ್ಕರ ಮತ್ತೆ ನಾನು ಬ್ರಷ್ ಮಾಡ್ತಾ ಇದ್ದೀನಿ. ಸೂಕ್ಷ್ಮ ಇರುತ್ತೆ ಕೆಲವೊಬ್ರು ಹಲ್ಲು, ಸೊ ಹಾಗಾಗಿ ಸೂಕ್ಷ್ಮವಾಗಿನೇ ಬ್ರಷ್ ಮಾಡ್ಬೇಕಾಗುತ್ತೆ, ಗಚ ಅಂತ ತಿಕ್ಕೊಳ್ಬಾರ್ದು. ಸೊ ಸರ್ಕ್ಯುಲರ್ ಮೋಷನ್ ಅಲ್ಲಿ ನಾವು ಹಲ್ಲನ್ನ ತಿಕ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನೋಡ್ಕೊಂಡ್ ಬಂದ್ರಿ ಅಲ್ವಾ? ಸೊ ನೋಡ್ಬೋದು, ಖಂಡಿತ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಯಾವ ರೀತಿ ಇತ್ತು ಇವತ್ತಿನ ಹೋಮ್ ರೆಮಿಡಿ ಅಂತ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದ್ರಿಂದ ಇನ್ನೂ ಮೋಟಿವೇಟ್ ಆಗ್ತೀನಿ, ಒಂದು ಒಳ್ಳೆ ವಿಡಿಯೋಸ್ ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೊಂತೀನಿ ಈ ಹೋಮ್ ರೆಮಿಡಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.